ಮತ್ತು ಸಂಸ್ಕೃತಿ ವಿಭಾಗದಲ್ಲಿ ಕಳೆದ 25 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಾ ಬಂದಿರೋ ಶ್ರೀ ರಾಘವೇಂದ್ರ ಸಂಗೀತ ಸೇವಾ ಪ್ರತಿಷ್ಠಾನ ವತಿಯಿಂದ 25ನೇ ವರ್ಷದ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುತ್ತಿದೆ. ಬನಶಂಕರಿ ದೇವಗಿರಿ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಪ್ರತಿಷ್ಠಾನದ ರಜತ ಮಹೋತ್ಸವ ಮತ್ತು ಹರಿದಾಸವರೇಣ್ಯರಾದ ಪುರಂದರದಾಸರು, ಕನಕದಾಸರು ಹಾಗೂ ತ್ಯಾಗರಾಜರ ಆರಾಧನಾ ಪುಣ್ಯ ಮಹೋತ್ಸವ ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ಗಾನ ಕಲಾಭೂಷಣ ವಿದ್ವಾನ್ ಡಾಕ್ಟರ್ ಆರ್.ಕೆ. ಪದ್ಮನಾಭ್ ಅವರಿಗೆ ಜೀವಮಾನ ಸಾಧನೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ದಿವಂಗತ ಪಿ. ಅನಂತ ಪದ್ಮನಾಭಾಚಾರ್ಯ ಅವರಿಗೆ ಮರಣೋತ್ತರ ವ್ಯಾಸ ಪ್ರಶಸ್ತಿ ಮತ್ತು ವಿದ್ವಾನ್ ಜಿ. ಶಿವರಾಮ್ ಅಗ್ನಿಹೋತ್ರಿ ಅವರಿಗೆ ಜೀವಮಾನ ವ್ಯಾಸ ಪ್ರಶಸ್ತಿ ಮತ್ತು ಸಂಗೀತ ವಿದ್ವಾನ್ ಅರ್ಚನಾ ಕುಲಕರ್ಣಿ ಅವರಿಗೆ ಗುರು ರಾಘವೇಂದ್ರ ಸಂಸ್ಮರಣೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಇದೇ ವೇಳೆ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಸ್ಟ್ರುಮೆಂಟೇಷನ್ ಇಂಜಿನಿಯರ್ ವಿ.ಎಸ್. ವೇದ ಅವರಿಗೆ ಪ್ರತಿಭಾ ಪುರಸ್ಕಾರ ಮತ್ತು ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದ ದೇವರಾತ ಜೋಶಿ ಅವರಿಗೆ ಧ್ರುವ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು. ಕೋಲಾರದ ತಂಬಹಳ್ಳಿ ಮಾಧವತೀರ್ಥ ಮಠದ ವಿದ್ಯಾಸಾಗರ ಮಾಧವತೀರ್ಥ ಸ್ವಾಮೀಜಿ ಮತ್ತು ವಿದ್ಯಾವಲ್ಲಭ ಮಾಧವತೀರ್ಥ ಸ್ವಾಮೀಜಿ, ವಿದ್ವಾಂಸ ಎಸ್. ರಂಗನಾಥ್, ಶ್ರೀ ರಾಘವೇಂದ್ರ ಸಂಗೀತ ಸೇವಾ ಪ್ರತಿಷ್ಠಾನ ಅಧ್ಯಕ್ಷೆ ಬೆಳಗೆರೆ ಗೌರಿ ನಾಗರಾಜ್, ಕಾರ್ಯದರ್ಶಿ ನಾಗರಾಜ್, ಉಪಾಧ್ಯಕ್ಷೆ ವೀಣಾ ಸುರೇಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಪ್ರಾರಂಭ ಆದಾಗಿಂದ ಸಂಗೀತ, ಕಲೆ, ಸಾಹಿತ್ಯ, ಸಂಸ್ಕೃತಿ ಎಲ್ಲವನ್ನೂ ಕೂಡ ನಾನು ಮಾಡಬೇಕು ಅನ್ನೋ ದೃಢ ಸಂಕಲ್ಪ ಇಟ್ಕೊಂಡು ಬಂದೆ. ನಾನು ನಡೆದು ಬಂದ ಹಾದಿಯನ್ನು ನಾನು ಉದಾಹರಣೆ ತಗೊಂಡು ಮಾಡ್ಕೊಂಡು ಬಂದೆ. ಅಲ್ಲಿಂದ ಇಲ್ಲಿಗೆ ಸುಮಾರು ಒಂದು 500ಕ್ಕೂ ಹೆಚ್ಚು ಸಾಧಕರನ್ನು ಗುರುತಿಸಿದ್ದೀನಿ. ಸುಮಾರು ಹಲವಾರು ಕರೋನಾದಲ್ಲಿ ಪೀಡಿತರಾಗಿರೋರಿಗೆ ಸಂಸ್ಥೆ ವತಿಯಿಂದ ಸಹಾಯ ಮಾಡಿದ್ದೀನಿ. ಆಶಾಕರ್ತರಿಗೆ ಮಾಡಿದ್ದೀನಿ. 50,000ಕ್ಕೂ ಹೆಚ್ಚು ಹೆರಿಗೆ ಮಾಡಿರುವಂತಹ ಎಷ್ಟು ಮಹಿಳೆಯರಿಗೂ ಕೂಡ ನಾನು ಸಂಭಾವನೆ ರೂಪವಾಗಿ ಸನ್ಮಾನ ಮಾಡಿದ್ದೀನಿ. ಹಾಗೆ ಬಡ ಮಕ್ಕಳಿಗೆ ಲ್ಯಾಪ್ಟಾಪ್ ಕೂಡ ಕೊಡಿಸಿದ್ದೀನಿ. ಇನ್ನು ಸುಮಾರು ಹಲವಾರು ಕೈಂಕರ್ಯಗಳೆಲ್ಲವನ್ನು ಕೂಡ ಮಾಡಿದ್ದೀನಿ. ಅದಕ್ಕೆ ಮೂಲ ಕಾರಣ ನನ್ನ ಬೆನ್ನೆಲುಬಿಗೆ 40 ವರ್ಷದಲ್ಲಿ ಜೀವನ ಗೆಳೆಯನಾಗಿರುವಂಥವನು ಶ್ರೀಯುತ ನಾಗರಾಜ್ ಅವರು ಅಂತ ಹೇಳಲಿಕ್ಕೆ ತುಂಬ ನಾನು ಇಷ್ಟಪಡ್ತಾ ಇದ್ದೀನಿ. ನೃತ್ಯ ರೂಪಕ ಮಾಡಿದಾಗ ಜನ ಸೇರ್ತಾಯಿದ್ರು. ಎಲ್ಲ ದೇವಸ್ಥಾನಗಳು ನಮಗೆ ನೃತ್ಯ ರೂಪಕ ನೋಡಬೇಕು ಭಾಳ ಚೆನ್ನಾಗಿದೆ. ಅಮ್ಮ ದಶಾವತಾರ, ಆಮೇಲೆ ಶ್ರೀರಾಮಚರಿತ್ರೆ, ಆಮೇಲೆ ಇದು ಕಾಳಿಂಗ ಮರ್ದನ, ಇಂಥವೆಲ್ಲ ಚೆನ್ನಾಗಿದೆ. ಈ ಸಂಸ್ಥೆಯಿಂದ ನಮಗೆ ಒಳ್ಳೆ ಪ್ರೋಗ್ರಾಮು ಬರ್ತಾಯಿದೆ. ನಮಗೆ ಇವೆಲ್ಲ ಕಡೆ ಮಾಡಿ ಆ ಥರ ಮಾಡ್ಕೊಂಬಂದು ಇದುವರೆಗೂ ಕಮ್ಮಿ ಅಂದರೆ 3,600 ಕಾರ್ಯಕ್ರಮ ಭರತನಾಟ್ಯ ಕೊಟ್ಟಿದ್ದೀವಿ. ಎಲ್ಲ ಇಡೀ ಕರ್ನಾಟಕದಲ್ಲಿ ಎಲ್ಲ ಕಡೆ, ಡೆಲ್ಲಿನಲ್ಲೂ ಕೊಟ್ಟಿದ್ದೀವಿ, ಹೈದರಾಬಾದ್ ರಾಯರ ಮಠದಲ್ಲಿ 6ನೇ ದಿವಸನೂ ಕೊಟ್ಟಿದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.